ಸಿಂಹರಾಶಿಯವರಿಗೆ ಗುರು ಅಶುಭ ಫಲವನ್ನು ನೀಡ್ತಾರೆ, ಹಾಗೆ ಹೃದಯ ಸಮಸ್ಯೆಯನ್ನು ಕೊಡ್ತಾರೆ ಅಂತ ಹೇಳಿದ್ರಿ. ನೆಕ್ಸ್ಟು ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಗಳನ್ನು ಕೊಡುತ್ತೆ ಗುರು? ಕನ್ಯಾ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಸೊ ಗುರುಬಲ ಬರ್ತಾ ಇರತಕ್ಕಂತಹದ್ದು ವಿಶೇಷವಾಗಿ ಲಾಭದಾಯಕವಾದಂತಹ ಒಂದು ಫಲ. ಲಾಭದಾಯಕವಾದ ಫಲಗಳು ಎಷ್ಟೇ ಲಭ್ಯವಾದರೂ ಅವ್ರಿಗೆ ಈಗೋ ಅನ್ನೋದು ಬೆಳೆದ್ಬಿಡುತ್ತೆ. ಈ ಕನ್ಯಾ ರಾಶಿಯವ್ರಿಗೆ ಒಂದೇನಪ್ಪ ಅಂತಂದರೆ, ಈ ಸಮಾಜದಲ್ಲಿ ತೋರ್ಪಡಿಕೆಯ ಜೀವನವನ್ನು ಅವರು ಮಾಡೇ ಮಾಡ್ತಾರೆ. ತಮಗಾಗಿ ಅವರು ಎಷ್ಟು ಸ್ವಇಚ್ಛೆಯಿಂದ ನನಗೆ ಅದು ಸಿಕ್ತು ಇದು ಸಿಕ್ತು ಅಂತ ಖುಷಿ ಪಡ್ತಾರೋ, ಅದು ಹೆಚ್ಚು ಪ್ರದರ್ಶನದಿಂದ ಖುಷಿ ಪಡ್ತಾರೆ. ಸಮಾಜದಲ್ಲಿ ಅವ್ರಿಗೆ ಗೊತ್ತಿರುವಂಥ ವ್ಯಕ್ತಿಗಳ ಮುಂದೆ ಪ್ರದರ್ಶನ ಮಾಡಿಕೊಂಡು ನನಗೆ ಹಂಗಾಯಿತು, ನನಗೆ ಹಿಂಗಾಯಿತು, ನನಗೆ ಇದು ತಗೊಂಡೆ ಅದು ತಗೊಂಡೆ, ಇದು ವಿಷಯ. ನೋಡಿ, ಸಮಾಜದಲ್ಲಿ ಪ್ರದರ್ಶನ ಮಾಡಿಕೊಂಡು ಇರಿ, ಬೇಡನಲ್ಲ, ತಪ್ಪೇನಲ್ಲ ಅದು. ಪಾಪ ನೀವು ಕಷ್ಟಪಟ್ಟಿದ್ದೀರಾ, ದುಡ್ದಿದ್ದೀರಾ, ಏನೋ ಒಂದು ಬೆಳವಣಿಗೆ ಕಂಡಿದ್ದೀರಾ. ಆದರೆ ಎಲ್ಲರ ದೃಷ್ಟಿ ಒಂದೇ ಥರ ಇರಲ್ಲ. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಪ್ರೆಸೆಂಟ್ ಇದೆ, ಏನಾಗುತ್ತೆ, ವಿನಾಕಾರಣ ಶಾಶ್ವತವಾಗಿ ಉಳ್ಕೊಳ್ಳದೆ ಇರ್ಬೋದು. ಅದಕ್ಕೆ ಕನ್ಯಾ ರಾಶಿಯವರಿಗೆ ಲೌಕಿಕವಾದ ಏಳಿಗೆಗಳು ಎಲ್ಲವೂ ಪ್ರಾಪ್ತವಾಗುತ್ತೆ, ಮನಃಶಾಂತಿಯೂ ಸಹ ಇರುತ್ತೆ. ಏನಪ್ಪ ಅಂತಂದರೆ, ಏನೋ ಒಂದು ಗೊಂದಲ ಇದ್ರ ನಡುವೆ. ಆ ಗೊಂದಲ ಯಾಕೆ? ಡ್ಯೂ ಟು ದಿ ಕಾನ್ಫ್ಲಿಕ್ಟ್ಸ್, ಡ್ಯೂ ಟು ದಿ ಅನ್ಸರ್ಟೈನಿಟಿ. ಅವ್ರಿಗೆ ಅದು ಬೇಡಪ್ಪ ಅಂತ ಅನ್ಕೊಳಕ್ಕೂ ಆಗಲ್ಲ. ಆ ಅನ್ಸರ್ಟೈನಿಟಿ ಫ್ಯಾಕ್ಟರ್ಸ್ನ ಬಂದಾಗ ಅವ್ರಿಗೆ ಅದು ಒಂಥರ, ಅದು ಅವ್ರಿಗೆ ಹೆಂಗೆ ಅಂದರೆ ಡಿಲೆಮ್ಮ. ಅಂದರೆ ನಾನು ಇದನ್ನ ಸ್ವೀಕರಿಸ್ಲೇಬೇಕು, ಏನು ಮಾಡಲಿ ಅಂತ ಆ ಥರ ಡಿಲೆಮದಲ್ಲಿ ಇರ್ತಾರೆ. ಆ ಡಿಲೆಮ್ಮ ಫ್ಯಾಕ್ಟರ್ಸ್ನೆಲ್ಲ ದೂರ ಮಾಡ್ಕೋಬೇಕು ಅಂತಂದರೆ ಸೂಕ್ತವಾದಂತಹ ವಿವೇಕ ಬೇಕು. ಆ ವಿವೇಕವನ್ನು ಗುರು ಕೊಡ್ತಾರೆ. ನೀವು ಸ್ವಲ್ಪ ಆ ವಿವೇಕವನ್ನು ಸ್ವೀಕರಿಸಲಿಕ್ಕೆ ನಿಮ್ಮಲ್ಲಿ ಒಂದು ಕ್ಷಮತೆ ವ್ಯವಧಾನಗಳು ಬೇಕಾಗ್ತದೆ. ಆ ಕ್ಷಮತೆ ವ್ಯವಧಾನಗಳಿಗೋಸ್ಕರ ನೀವೇನು ಮಾಡಬೇಕು? ಕನ್ಯಾ ರಾಶಿಯ ಜನಗಳು ಎಲ್ಲೇ ಹೋದರೂ ನೀವು ನಿಮ್ಮದೇ ಆದಂತಹ ಒಂದು ಸಮಯವನ್ನು, ನಿಮ್ಮ ಒಂದು ಏನಂತ ಹೇಳ್ತೀವಿ, ಆ ಸ್ವಂತ ಸಮಯವನ್ನು ನೀವು ಕೊಟ್ಕೋಬೇಕು. ಯಾಕೆಂದರೆ ನೀವು ಸ್ವಂತ ಸಮಯ ನಿಮಗೆ ನೀವು ಕೊಟ್ಕೊಳ್ಳೋದಿಲ್ಲ. ಸೊ ದಟ್ ವಿಲ್ ಬಿ ದಿ ಪ್ರಾಬ್ಲಮ್. ನಿಮ್ಮ ಕುಟುಂಬಕ್ಕೆ ಕೊಡೋದಿಲ್ಲ. ಕನ್ಯಾ ರಾಶಿಯವ್ರದ್ದು ಏನಪ್ಪ ಅಂತಂದರೆ, ಕುಟುಂಬದ ಪ್ರೇಮಿಗಳೇ, ಕುಟುಂಬದ ಜೀವನ ಚೆನ್ನಾಗಿರಲಿ ಅಂತ ಎಲ್ಲ ಪಾಪ ಮಾಡ್ತಾರೆ. ಅಂದರೆ ಇಲ್ಲೋ ಒಂದು ಕಡೆ ಆ ಸ್ಪೇಸ್ ಕೊಡಲ್ಲ, ಟೈಮ್ ಸ್ಪೇಸ್ನ. ಅವರು ವಿನಾಕಾರಣ ಟೈಮ್ ಸ್ಪೇಸ್ ಕೊಡದೆ ಕುಟುಂಬದವ್ರ ಕೈಲಿ ಸಿಕ್ಕಾಬಟ್ಟೆ ಮಾತು ಕೇಳ್ತಾರೆ. ಟೈಮ್ ಕೊಡಿ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಆಮೇಲೆ ಈ ಕೆಲಸ ಕಾರ್ಯಗಳಲ್ಲಿ ಈ ಸಹಜವಾಗಿ ನಿಮಗೆ ಒಂದು ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಒಂದು ಈ ಡ್ಯುಯಲ್ ಫ್ಯಾಕ್ಟರ್ಸ್ ಇರುತ್ತೆ. ಆ ಡ್ಯುಯಲ್ ಫ್ಯಾಕ್ಟರ್ಸ್ಗಳನ್ನ ಸರಿ ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಕಾರ್ಯಗಳು ಸಹ ನಿಮಗೆ ಖಂಡಿತವಾಗಿ ಊರ್ಜಿತವಾದ ಫಲ ಕೊಡುತ್ತೆ. ಪರಿಹಾರ ಕ್ರಮವಾಗಿ ಕನ್ಯಾ ರಾಶಿಯವರು ಭೂವರಾಹ ಸ್ವಾಮಿ ಅಂದರೆ ವರಾಹ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ವರಾಹ ಸ್ವಾಮಿ ಯಾವತ್ತು ಭೂದೇವಿ ಜೊತೆ ಇರ್ತಾನೆ. ವರಾಹ ಸ್ವಾಮಿ ವಿಷ್ಣುವಿನ ಅವತಾರವೇ. ಸೊ ಭೂಮಿ ತಾಯಿಯ ಒಂದು ಜೊತೆಯಲ್ಲಿ ಯಾವತ್ತೂ ಸಹ ಭೂವರಾಹ ಸ್ವಾಮಿಯಾಗಿ ಅವನು ಫಲ ಕೊಡ್ತಕ್ಕಂತಹದ್ದು. ಹಾಗಾಗಿ ಭೂವರಾಹ ಸ್ವಾಮಿಯ ಒಂದು ದರ್ಶನ ಮಾಡಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭೂವರಾಹ ಸ್ವಾಮಿ ದೇವರ ದಯದಿಂದ ನಿಮಗೆಲ್ಲ ಒಂದು ಅಪೇಕ್ಷೆಗಳು ಈಡೇರ್ತದೆ.